This is Bangalore Headlines, your source for the latest news and alerts from across the city. ಪ್ರಿಯ ವೀಕ್ಷಕರೇ, ನಾವು ಇಂದು KC ಜನರಲ್ ಹಾಸ್ಪಿಟಲ್ ಮುಂಭಾಗ ಇದ್ದೀವಿ. ಈ ದಿನ ಶೀತ ಗಾಳಿ ಜಾಸ್ತಿ ಇದೆ, ಜನಗಳಿಗೆ ಉಸಿರಾಟ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ KC ಜನರಲ್ ಹಾಸ್ಪಿಟಲ್ ಡಾಕ್ಟರ್ ಮೋಹನ್ ಅವರನ್ನು ಭೇಟಿ ಮಾಡಲು ಬಂದಿದ್ದೇವೆ. ಸರ್, ಇವಾಗ ಕೋಲ್ಡ್ ತುಂಬ ವರ್ಷಗಳಿಂದ ಈ ವರ್ಷ ತುಂಬ ಜಾಸ್ತಿ ಕೋಲ್ಡ್ ಆಗ್ತಾಯಿದೆ. ಅದರಿಂದ ಜನಗಳಿಗೆ ಕೋಲ್ಡ್ ಫೀವರ್ ಜಾಸ್ತಿ ಆಗ್ತಾಯಿದೆ. ಈಗ ಸಾಮಾನ್ಯವಾಗಿ ಪ್ರತಿ ವರ್ಷ ಚಳಿಗಾಲದಲ್ಲಿ ಈ ಶೀತಗಾಳಿ ಸರ್ವೇ ಸಾಮಾನ್ಯ. ಆದರೆ ಈ ವರ್ಷ ಶೀತಗಾಳಿ ಹೆಚ್ಚಾಗಿದೆ, ತಾಪಮಾನ ಸ್ವಲ್ಪ ತುಂಬ ಕಡಿಮೆ ಆಗಿರೋದ್ರಿಂದ ಈ ಕೆಮ್ಮು ನೆಗಡಿ ಶೀತ ಸಾಮಾನ್ಯವಾಗಿ ಈ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಇರುವಂಥ ಮಕ್ಕಳು ಅಥವಾ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೋಗುವಂಥ ಮಕ್ಕಳು, ವಯೋವೃದ್ಧರು, ಅದರಲ್ಲಿ ಶ್ವಾಸಕೋನದ ಬೇನೆಯಿಂದ ನರಳುವಂಥವ್ರು, ಕ್ರಾನಿಕ್ ಬ್ರಾಂಕೈಟಿಸು, ಉಪ್ಸ, ಆಸ್ತಮಾ, ಇಂಥವ್ರಿಗೆ ಸ್ವಲ್ಪ ಈ ಶೀತಗಾಲದಲ್ಲಿ ಕೆಮ್ಮು ಶೀತ ನೆಗಡಿ ಜ್ವರ ಬರೋ ಸಾಧ್ಯತೆ ಇರ್ತದೆ. ಆ ಉಪ್ಸ ಇರೋರಿಗೆ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ 2 ಗಂಟೆ 3 ಗಂಟೆ ಮುಂಜಾನೆಯಿಂದ 5-6 ಗಂಟೆವರೆಗೂ ಉಸಿರಾಡೋಕ್ಕೆ ಕಷ್ಟ ಆಗೋದು, ಈ ರೀತಿಯೆಲ್ಲ ಬರ್ತದೆ. ಸೊ ಇವ್ರು ಏನು ಮಾಡಬೇಕಂದ್ರೆ, ಚಿಕ್ಕ ಮಕ್ಕಳಾಗಿರ್ಬೋದು, ವಯೋವೃದ್ಧರಿರ್ಬೋದು, ಬೆಚ್ಚಗಿನ ಉಡುಪನ್ನು ಧರಿಸ್ಬೇಕು. ಆದಷ್ಟು ಅವಶ್ಯಕತೆ ಇದ್ದರೆ ಮಾತ್ರ ಶೀತಗಾಳಿ ಥಂಡಿಯಲ್ಲಿ ಓಡಾಡೋದನ್ನು ಕಡಿಮೆ ಮಾಡಬೇಕು. ಅವಶ್ಯಕತೆ ಇದ್ದರೆ ಮಾತ್ರ ಓಡಾಡುವಾಗ ಬೆಚ್ಚಗಿನ ಉಡುಪನ್ನು ಧರಿಸ್ಬೇಕು ಮತ್ತು ಬೆಚ್ಚನೆ ಆಹಾರವನ್ನು ತೊಗೋಬೇಕು ಅಂತ ಹೇಳ್ತೇನೆ. ಯಾವುದು ಫ್ರಿಜ್ಜಲ್ಲಿಟ್ಟಿರೋ ಐಟಮು, ತುಂಬ ಥಂಡಿಯಲ್ಲಿರುವಂಥ ಪಾನೀಯಗಳು, ನೀರು ಅದನ್ನು ಕುಡಿಬಾರ್ದು. ಬೆಚ್ಚನೆ ಆಹಾರನ ಸೇವೆ ಮಾಡಬೇಕು. ಕಡಿಮೆ ಸ್ವಲ್ಪ ಮಟ್ಟದಲ್ಲಿ ರೋಗ ಲಕ್ಷಣ ಬಂದರೆ ಅತ್ಯಂತ ತಮ್ಮ ಸಮೀಪದ ವೈದ್ಯನ ಸಂಪರ್ಕಿಸಿದರೆ ಅದಕ್ಕೆ ಚಿಕಿತ್ಸೆ ಸಾಧ್ಯ. ಇದೆಲ್ಲ ಗುಣಪಡಿಸುತ್ತೆ, ಏನು ತೊಂದರೆ ಇಲ್ಲ. ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಆಗುತ್ತೆ ಸರ್ವೇಸಾಮಾನ್ಯ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ. ಅದನ್ನು ಉಗುಡಲೇ ಹೋಗಿ ವೈದ್ಯನ ಚಿಕಿತ್ಸೆ ಪಡ್ಕೊಂಡ್ರೆ ಅದು ಸಂಪೂರ್ಣ ನಿವಾರಣೆ ಆಗ್ತದೆ. ಸರ್, ಕೆಲವರು ಕೋಲ್ಡ್ ಆದರೆ, ಗಂಟಲು ನೋವು ಆದರೆ ಬರೀ ಟ್ಯಾಬ್ಲೆಟ್ ತಿಂದ್ಬಿಡ್ತಾರೆ, ಇಲ್ಲಾಂದರೆ ಹಳೆ ನಾಟಿ ಔಷಧಿ ಥರ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ. ಅದಕ್ಕೇನು ಅದು ತಪ್ಪು. ಏನಾಗುತ್ತೆ, ಗಂಟ್ಲು ನೋವು, ಗಂಟ್ಲು ಬೇನೆ ಬರ್ತದೆ ನಿಜ. ನೀವು ವೈದ್ಯರನ್ನು ಸಂಪರ್ಕಿಸ್ಕೋಬೇಕು. ಹಳೇ ಕಾಲದಲ್ಲಿ ಪಾಪ ಹಳ್ಳಿಯಲ್ಲಿ ವೈದ್ಯರು ಇಲ್ಲದೆ ದೂರ ಇದ್ದರೆ, ವೈದ್ಯರು 6 ಕಿಲೋಮೀಟ್ರ್ ದೂರದಲ್ಲಿದ್ದರೆ ಬಿಸಿನೀರು ಕುಡಿಯೋದು, ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಗಂಟ್ಲನ್ನು ಮುಕ್ಕಳಿಸೋ ಈ ರೀತಿ ಮಾಡ್ತಾರೆ. ಅದರಿಂದ ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಸಿಗುತ್ತೆ. ಆದರೆ ಖಂಡಿತವಾಗಿ ಅವ್ರು ವೈದ್ಯನ ಕಂಡು ಅವರು ಚಿಕಿತ್ಸೆ ಪಡ್ಕೊಂಡ್ರೆ, ಮಾತ್ರೆಗಳು ತೊಗೊಂಡ್ರೆ ಇದು ಸಂಪೂರ್ಣ ನಿವಾರಣೆ ಆಗುತ್ತೆ ಅಂತ ನನ್ನ ಭಾವನೆ. ಮುಂದಿನ ದಿನಗಳಲ್ಲಿ ಇನ್ನೂ ಥಂಡಿ ಜಾಸ್ತಿ ಆಗ್ತೈತೆ ಅಂತಾರೆ. ಅದು ಹೇಳಲಿಕ್ಕಾಗಲ್ಲ. ಪ್ರತಿನಿತ್ಯ ನಾವು ದಿನಪತ್ರಿಕೆ ನೋಡ್ತಾ ಇರ್ತೀವಿ, ಹವಾಮಾನ ನೋಡ್ತಾ ಇರ್ತೀವಿ. ಎಲ್ಲರೂ ಹೇಳೋ ಮಟ್ಟಿಗೆ ಇದು ಜನವರಿ ಮೊದಲನೇ ವಾರದವರು ಈ ಶೀತಗಾಳಿ ಹೀಗೆ ಮುಂದುವರಿಯುತ್ತೆ ಅಂತಾರೆ. ಶೀತಗಾಳಿ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ. ಜನರು ಮುನ್ನೆಚ್ಚರಿಕೆ ವಹಿಸಬೇಕು. ಚಿಕ್ಕ ಮಕ್ಕಳಿಗೆ ಮತ್ತು ವಯೋವೃದ್ಧರು ಮುನ್ನೆಚ್ಚರಿಕೆ ವಹಿಸಿ ನಾನೇನು ಹೇಳಿದೆ ಅದನ್ನು ಪಾಲನೆ ಮಾಡಿದ್ರೆ ಖಂಡಿತ ಈ ಶೀತ ಕೆಮ್ಮು ನೆಗಡಿ ಜ್ವರವನ್ನು ತಡಿಬೋದು. ನಿಮ್ಮ ಪ್ರಕಾರ ಏನೇ ಸಿಚುವೇಶನ್ ಬಂದರೂ ಫಸ್ಟು ಡಾಕ್ಟ್ರನ್ನ ಸಂಪರ್ಕಿಸಬೇಕು, ವೈದ್ಯರನ್ನು ಸಂಪರ್ಕಿಸಿ ಸಲಹೆ ತಗೊಳ್ಳೋದು ತುಂಬ ಮುಖ್ಯ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ವೆರಿ ಮಚ್. Subscribe channel for latest update.